ಸ್ಮಾರ್ಟ್ ಮಾರ್ಬಲ್ನ ಲೇ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಮತ್ತು ಏನೇನ ಕನ್ಸಿಡರ್ ಮಾಡಬೇಕು ಅಂತ ಇದರಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಸ್ಮಾರ್ಟ್ ಮಾರ್ಬಲ್ ಹಾಕೋದಕ್ಕಿಂತ ಮುಂಚೆ ನಾವು ನಮ್ಮದು ಫ್ಲೋರಿಂಗ್ ಸರ್ಫೇಸ್ ಏನಿರುತ್ತೆ ಅದನ್ನು ಈವನ್ ಮಾಡಬೇಕು. ಬೈ ಯೂಸಿಂಗ್ ಸ್ಕ್ರಿಡ್ ಆರ್ ಮೋಟರ್ ಆ ಸರ್ಫೇಸ್ನ ನಾವು ಈವನ್ ಮಾಡಬೇಕು. ಅದಾದ ನಂತರ ನಾವು ಅಡೆಸಿವ್ಸ್ ಬರುತ್ತೆ, ಅಡೆಸಿವ್ಸ್ನ ಪ್ರಾಪರಾಗಿ ಮಿಕ್ಸ್ ಮಾಡಿ ಎರಡು ಸೈಡು ಅಪ್ಲೈ ಮಾಡಬೇಕು. ಬ್ಯಾಕ್ ಸೈಡ್ ಆಫ್ ದಿ ಟೈಲ್ ಆ್ಯಂಡ್ ನಮ್ಮದು ಸ್ಮೂತ್ ಸರ್ಫೇಸ್ ಏನಿರುತ್ತೆ, ನಾವು ಸರ್ಫೇಸ್ ಏನು ಪ್ರಿಪೇರ್ ಮಾಡಿರ್ತೀವಿ ಆ ಸರ್ಫೇಸ್ ಮೇಲೂ ಹಾಕಬೇಕು. ಪ್ರಾಪರಾಗಿ ಟ್ರಾವೆಲ್ನ ಯೂಸ್ ಮಾಡಿ ಮೋರ್ಟರ್ ಕೆಮಿಕಲ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ನಂತರ ನಾವು ಎಲ್ಲಿ ಫಿಕ್ಸ್ ಮಾಡ್ತಾಯಿದ್ದೀವಿ ಅಲ್ಲಿ ಫಿಕ್ಸ್ ಮಾಡಿ ವೈಬ್ರೇಟ್ರು ಸಹಾಯದಿಂದ ವೈಬ್ರೇಟ್ರಲ್ಲಿ ಕ್ಲೀನಾಗಿ ಅಲ್ಲೆಲ್ಲ ನಾವು ಅದನ್ನು ವೈಬ್ರೇಷನ್ನ ಕೊಟ್ಟಾಗ ಏನಾಗುತ್ತೆ, ಎಲ್ಲೇ ವಾಯ್ಡ್ಸ್ ಇದ್ರೂ ಮತ್ತು ನಮ್ಗೆ ಏರ್ ಗ್ಯಾಪ್ಸ್ ಏನಿದ್ರೂ ಅದು ಆಚೆ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಫ್ಯೂಚರಲ್ಲಿ ನಮಗೆ ಎಲ್ಲೂ ಹಾಲನೆಸ್ ಇರಲ್ಲ ಟೈಲ್ಸಲ್ಲಿ. ಸೊ ಪ್ರಾಪರಾಗಿ ಪ್ಯಾಕ್ ಆಗುತ್ತೆ. ಹಾಲನೆಸ್ ಇಲ್ಲ ಅಂತಂದರೆ ನಾವು ಡ್ಯೂರಬಿಲಿಟಿನ ಲಾಂಗ್ ಟರ್ಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಟೈಲ್ಸ್ ಡ್ಯಾಮೇಜ್ ಆಗೋದಿರಲಿ, ಹಾಲೋ ಸೌಂಡ್ ಆಗಲಿ ಬರೋಲ್ಲ. ಸೊ ಸ್ಮಾರ್ಟ್ ಮಾರ್ಬಲ್ ಅಥವಾ ನಾವು ದೊಡ್ಡ ಟೈಲ್ಸ್ನ ಹಾಕಬೇಕು ಅಂದರೆ ಖಂಡಿತವಾಗ್ಲೂ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಫಾರ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಫಾಲೋ ಕ್ಯೂಬಿಲ್ಡ್ಕಾನ್.